ನಿರಂತರ ನಡೆದು ಬಂದಂಥ. ಹಿಂದೆ ಎಲ್ಲಿ ತನಕ ಇತ್ತು ಅಂದರೆ, ಇಲ್ಲಿ ಚೂರ್ಣೋತ್ಸವ, ಸಪ್ತೋತ್ಸವದ ಕೊನೆಯ ದಿವಸ, ಚೂರ್ಣೋತ್ಸವ ದಿವಸ ಬಹಳ ದೊಡ್ಡ ಜನಸಮ್ಮರ್ದ, ಚೌಕಿಯಲ್ಲಿ ಸಾಕಾಗೋದಿಲ್ಲ ಬ್ರಾಹ್ಮಣಾರಾಧನೆ. ಅದಕ್ಕೋಸ್ಕರ ರಾಜಾಂಗಣದಲ್ಲಿ ಚೌಕಿಯನ್ನು ಶಿಫ್ಟ್ ಮಾಡ್ತಿದ್ರು ರಾಜಾಂಗಣಕ್ಕೆ. ಇದು ಹಿಂದಿನ ಕಥೆ, ಏನಿತ್ತು ಅಂತ ತಮಗೆ ಗೊತ್ತಿರಲಿ ಅಂತ ಹೇಳೋದು. ರಾಜಾಂಗಣದಲ್ಲಿ ಚೌಕಿಯನ್ನು ಶಿಫ್ಟ್ ಮಾಡ್ತಿದ್ರು. ಅಲ್ಲಿ ಮಹಾಪ್ರಸಾದ ಸ್ವೀಕಾರ. ಆ ಚೌಕಿಯನ್ನು ಶಿಫ್ಟ್ ಮಾಡಿ ಸ್ವಾಮಿಗಳು ಮತ್ತೆ ಚಿಟ್ಟೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ, ರಾಜಾಂಗಣದಲ್ಲೇ ಊಟ ಮಾಡ್ತಿದ್ರು. ಎಲ್ಲ ಸ್ವಾಮಿಗಳು ರಾಜಾಂಗಣದಲ್ಲಿ ಊಟ ಮಾಡಿ ಅಷ್ಟೂ ಜನ ಬ್ರಾಹ್ಮಣರ ಜೊತೆಗೆ. ಈಗ ಸಾಂಕರಿ ಆಗತ್ತೆ, ಹಿಂದಿನ ಅಶುದ್ಧಿ ಮಡಿ ಮೇಲೆಗೆ ಇಲ್ಲದೆ ಯಾರ್ಯಾರೋ ಬಂದು ಸೇರಿಕೊಳ್ತಾರೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಆದರೆ ಆಗ ಇದು ಮೊನ್ನೆವರೆಗೆ ನಾನು ಚಿಕ್ಕವನಿದ್ದಾಗಲೂ ರಾಜಾಂಗಣದಲ್ಲಿ ಸ್ವಾಮಿಗಳು ಭೋಜನ ಸ್ವೀಕಾರ ಮಾಡ್ತಿದ್ರು. ಹೀಗೆ ಎಲ್ಲ ಶಿಷ್ಯರು ಬ್ರಾಹ್ಮಣರ ಜೊತೆಗೆ ಆಚಾರ್ಯರು ಆಹಾರ ಸ್ವೀಕಾರ, ಭಗವಂತನ ಪರಮಾನ್ನ ಅಂತ ಹೇಳ್ತಾರೆ. ಪರಮಾನ್ನ ಅಂದರೆ ಭಗವಂತನ ನಿವೇದಿತವಾದ ಶ್ರೇಷ್ಠವಾದ ಅನ್ನ ಅಂತ, ಪಾಯಸ ಅಂತ ಅರ್ಥ ಅಲ್ಲ. ಪರಮಾನ್ನವನ್ನಂದ್ರೆ ಅದೇನು ಆಚಾರ್ಯ ಬರೀ ಪರಮಾನ್ನ ತಿಂತಿದ್ರೆ ಊಟ ಮಾಡ್ತಿರ್ಲಿಲ್ಲ ಅಂತ ಕೆಲವರಿಗೆ ಏನಂದ್ರೆ ಅಪಾರ್ಥವೇ ಆಗೋದು. ಪರಮಾನ್ನ ಅಂತಂದ್ರೆ ಪರಮಂ ಅನ್ನಂ, ಭಗವಂತನ ನಿವೇದಿತವಾದ ಪ್ರಸಾದ ರೂಪವಾದ ಅನ್ನವನ್ನ ಆಚಾರ್ಯ. ಆದ್ರಿಂದಲೇ ಈ ಸ್ವಾಮಿಗಳಿಗೆ ಬಳಸುವುದಕ್ಕೆ ಅನ್ನ ಅಂತ ಕೂಡ ಹೇಳೋದಿಲ್ಲ, ಅದನ್ನ ಪ್ರಾರ್ಪಣ ಅಂತಾರೆ. ಇಲ್ಲದಿದ್ರೆ ಸ್ವಲ್ಪ ಗಡಿಬಿಡಿಯಲ್ಲಿ ಪ್ರಾಪಣ ಅಂತಾರೆ. ಅಂದ್ರೆ ಭಗವಂತನಿಗೆ ಅರ್ಪಿತವಾದ ಅರ್ಪಣೆ ಮಾಡಿದ್ದು ಅಂತ, ಅದು ಪ್ರಾಪಣ ಅಂತ ಹೇಳ್ತಾರೆ, ಪ್ರಾರ್ಪಣ ಅಂತ. ಶ್ರೀಗಳವರಿಗೆ ಪ್ರಾಪಣ ಬಡಿಸಿ ಅಂತ. ಪ್ರಾರ್ಪಣ ಬಡಿಸುವುದು ಭಗವಂತನಿಗೆ ಅರ್ಪಿತ. ಅಂದ್ರೆ ಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಃ, ಭಗವದರ್ಪಿತವಾದಂತಹ ಪ್ರಸಾದವನ್ನು ಬಡಿಸಿ ಅಂತ. ಅದರಿಂದ ಎಲ್ಲವೂ ದೇವರ ಸಮರ್ಪಣೆ ಆದ್ಮೇಲೆ ಪ್ರಾರ್ಪಣವೇ, ಅಲ್ಲಿ ತನಕ ಅನ್ನ, ಆಮೇಲೆ ಪ್ರಾರ್ಪಣ. ಅದನ್ನೇ ನಾರಾಯಣ ಪಂಡಿತರು ಪರಮಾನ್ನ ಅಂತ, ಶ್ರೇಷ್ಠವಾದ ಅನ್ನ, ಯಾಕೆಂದ್ರೆ ಭಗವತ್ ಪ್ರಸಾದ. ಅದರಿಂದ ಆಚಾರ್ಯರು ತಮಾಷೆ ಏನಂದ್ರೆ, ನಾವು ಊಟ ಮಾಡೋದು ನಮ್ಮ ಹೊಟ್ಟೆಗೆ ತೃಪ್ತಿ ಆಗಲಿ ಅಂತ. ಆಚಾರ್ಯರು ಅದನ್ನು ಸ್ವೀಕರಿಸಿ ಭಗವಂತ ತೃಪ್ತರಾಗಲಿ ಅಂತ, ಹೊಟ್ಟೆಗೆ ತೃಪ್ತಿ ಆಗಲಿ ಅಂತಲ್ಲ, ಭಗವಂತ ತೃಪ್ತರಾಗಲಿ, ಪ್ರಿಯತಾಂ ಭಗವಂತ ತೃಪ್ತನಾಗಲಿ ಅಂತ ಆ ಭಗವತ್ ಪ್ರಸಾದವನ್ನು ಎಲ್ಲರ ಜೊತೆಗೆ ನಾನು ಸ್ವೀಕಾರ ಮಾಡಿದೆ. ಸುಮಾರು ಇಷ್ಟೊತ್ತಾಗುವಾಗ 2-2.5 ಗಂಟೆ ಆಗಿರ್ಬೋದು. ಯಾಕಂದ್ರೆ 12 ಗಂಟೆ ನಂತರ ಅವರು ಸ್ನಾನಕ್ಕೆ ಹೋದ್ರು. ಆಮೇಲೆ ಪೂಜೆಯಾಗಿ ಎಲ್ಲ ತೀರ್ಥ ಪ್ರಸಾದ ವಿತರಣೆ ಆಗಿ ಭೋಜನ ಆಗುವಾಗ 2-2.5 ಗಂಟೆ ಮಧ್ಯಾಹ್ನ ಭೋಜನ ಮುಗಿಯಿತು. ಈಗ ನಾವು ಬೆಳಗಾದ 4 ಗಂಟೆಯಿಂದ ಸುಮಾರು 2.5 ಗಂಟೆ ತನಕ ಬಂದೆವು. ಭೋಜನ ಆದ ತಕ್ಷಣ ಸಾರ್ವಜನಿಕರಿಗೆ ವಿಸಿಟ್ ಕೊಡ್ಲಿಕ್ಕೆ ಕೂತ್ಬಿಡ್ತಿದ್ರಂತೆ ಆಚಾರ್ಯ. ವಿಶ್ರಾಂತಿ ಪ್ರಶ್ನೆ ಇಲ್ಲ, ವಾಮಪಕ್ಷೆ ಎಲ್ಲ ಇಲ್ಲ. ಆದ ತಕ್ಷಣ ಶ್ರೀಗಳವರು ಬಂದ ಭಕ್ತರಿಗೆ ದರ್ಶನ. ಆವಾಗ ಸುಮಾರು 4.5 ಗಂಟೆಯಿಂದ ಅಲ್ಲ 2.5 ಗಂಟೆಯಿಂದ ಸುಮಾರು 4.5 ಗಂಟೆ ತನಕ 2 ಗಂಟೆಗಳ ಕಾಲ ಅತಿಥಿಗಳಿಗೆ ದರ್ಶನ ಕೊಡ್ತಿದ್ದರಂತೆ. ಮತ್ತು ಆವಾಗ ಕಾವ್ಯಶಾಸ್ತ್ರ ವಿನೋದ, ಏನು ಕವಿಗಳಾದರೆ ನಿಮ್ಮ ಕವಿತಾ ಏನು ಬರೆದಿದ್ದೀರಿ ಅಂತ ಕೇಳೋರು. ಅವ್ರು ಆವಾಗ ಆಚಾರ್ಯ ನೋಡಬೇಕು ಅಂತ ನುಗ್ಗಲ್ಲ ಮತ್ತೆ. ಯಾಕೆಂದ್ರೆ ಹತ್ತಿರದಲ್ಲಿ ನೋಡಬೇಕು, ನಾವು ಕೇಳಿದ್ದೆವು, ಅವ್ರನ್ನ ಹತ್ತಿರದಲ್ಲಿ ನೋಡಬೇಕು, ಹತ್ತಿರದಿಂದ ನುಗ್ಗು ಒಬ್ಬರನ್ನೊಬ್ಬರು ದೂಡಿಕೊಂಡು ಮುಂದೆ ಬಂದು ನಿಂತು ನೋಡಬೇಕು ಅಂತ ಬಹಳ ಸಂಭ್ರಮ ಪಡ್ತಿದ್ರಂತೆ ಜನ. ಇದೆಲ್ಲ ನಾರಾಯಣ ಪಂಡಿತರು ಕಣ್ಣಾರೆ ಕಂಡ ಸಂಗತಿಗಳು. ಸರಿ, ಆನಂತರ ಆಚಾರ್ಯರು ಕೆಲವರು ನೋಡಿದ ಮೇಲೆ ಆಶ್ಚರ್ಯಪಟ್ಟರಂತೆ ಆಚಾರ್ಯರ ಬಗ್ಗೆ. ಕೆಲವು ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಒಬ್ಬರ ಬಗ್ಗೆ ಕೇಳಿರ್ತೇವೆ, ದೂರದಲ್ಲಿ ಕೇಳಿದ ಅಯ್ಯೋ ಅವ್ರ ಪೇಪರ್ನಲ್ಲಿ ಸುದ್ದಿ ಬಂದ ನೋಡಿದ್ರೆ ಭಾರಿ ದೊಡ್ಡ ಮನುಷ್ಯರು, ಹತ್ರ ಹೋದ್ರೆ ಇಷ್ಟೇನಾ ಅನ್ನಿಸುತ್ತೆ. ಅವ್ರು ದೂರದಲ್ಲಿ ಚಂದ, ಹತ್ರ ಹೋದ್ರೆ ಅವರು ಈ ಬೆಟ್ಟೆ ಗೊತ್ತಾಗತ್ತೆ. ಆದರೆ ಆಚಾರ್ಯರನ್ನು ದೂರದಲ್ಲಿ ಕೇಳಿದವರು ಹತ್ರ ಬಂದ ಮೇಲೆ ಅಯ್ಯೋ ನಾವು ಏನು ಕೇಳಿದ್ವು ಅದಕ್ಕಿಂತ 100 ಪಟ್ಟು ದೊಡ್ಡ ವ್ಯಕ್ತಿಗಳು ಇವರು ಅಂತ ವಿಸ್ಮಯಪಟ್ಟರು. ಶತಗುಣ ಗುಣಮೇನಂ ಹೀಗೆ ವಿಸ್ಮಯಪಟ್ಟು ಆಚಾರ್ಯರನ್ನ ನೋಡಿ ಸಾರ್ಥಕ್ಯವನ್ನ ಅನುಭವಿಸಿದರು. ಈ ಥರ ಸಂಜೆ ಸುಮಾರು 4.5 ಗಂಟೆ ತನಕ ಬಂದವರು. ಆಮೇಲೆ ಯಾರಾದರೂ ಬಂದು ಮಾತಾಡಬೇಕು ಅಂತ ಬಂದರೆ ಆಚಾರ್ಯರು ಬನ್ನಿ ಕೂಡಿ ಹಾಸ್ಯತಾಂ ಅಂತ ಹೇಳಿ ಕೂಡಿಸಿ ಯೋಗಕ್ಷೇಮ ವಿಚಾರಿಸಿದ್ರು. ಎಲ್ಲರಿಗೂ ಸಂಭ್ರಮ. ಆಚಾರ್ಯರು ನನ್ನ ಹತ್ರ ಮಾತಾಡಿಸ್ಬಿಟ್ರು ಅಂತ ಅವರಿಗೆ ದೊಡ್ಡ ಸುದ್ದಿ ಅದು. ಆಚಾರ್ಯರು ನನ್ನನ್ನು ಕರೆದು ಮಾತಾಡಿಸ್ಬಿಟ್ರು, ಸಂಭ್ರಮ ಪಡ್ತಿದ್ರು ಜನ. ಹೀಗೆ 2 ಗಂಟೆಗಳ ಕಾಲ ಕಾವ್ಯಶಾಸ್ತ್ರ ವಿನೋದ, ಬಂದವರ ಯೋಗಕ್ಷೇಮ ವಿಚಾರ ಅದು ಇದರಿಂದ. ಆಮೇಲೆ 4.5 ಗಂಟೆ ಆಯಿತು. ಪುನಃ ಪಾಠ ಪ್ರವಚನ, ಉಪನ್ಯಾಸ, ಪಾಠ ಪ್ರವಚನ, ಸಾಯಂಕಾಲ ಪ್ರವಚನ, ಉಪನ್ಯಾಸಕ್ಕೆ ಕೊಡ್ತಿದ್ರಂತೆ ಆಚಾರ್ಯರು. ಸರಿ, ಅಷ್ಟಾದ ತಕ್ಷಣ ಹುಡುಗರೆಲ್ಲ ಓದ್ತಾ ಇರುವವರು ಚಿಂತನೆ, ಈ ಆಚಾರ್ಯರು ವಿಸಿಟ್ ಕೊಡುವಾಗ ಈ ಹುಡುಗರೆಲ್ಲ ಚಿಂತನೆ ಮಾಡ್ತಾ ಕೊಡೋರು. ಯಾಕಂದ್ರೆ ಬೆಳಗಿನ ಮಧ್ಯಾಹ್ನ ಪಾಠ, ಮತ್ತೆ ಪುನಃ 5 ಗಂಟೆ ಪಾಠ,
ಮಧ್ಯಾಹ್ನ ಈ 2 ಗಂಟೆ ವಿಸಿಟ್ ಕೊಡ್ತಿದ್ದಲ್ಲ ಆಚಾರ ವಿಸಿಟರ್ಸ್ಗೆ, ಅವಾಗ ಇವರು ಚಿಂತನೆ ಮಾಡಲಿಕ್ಕೆ ಮನನ ಮಾಡ್ಲಿಕ್ಕೆ ಕೊಡ್ತಿದ್ರು ಹುಡುಗರು. ಆಗ ಚಿಂತನೆ ಮಾಡ್ತಾ ಇದ್ದ ಹುಡುಗ ಒಬ್ರು ಬಂದು ಹೇಳಿದ್ರಂತೆ, ಸಾಕು ಸಾಕು ಚಿಂತನೆ, ಆಚಾರ ಪ್ರವಚನ ಶುರುವಾಗುತ್ತೆ ಹೇಳಿ ಅಂತ. ಒಬ್ರು ಚಿಂತನೆ ಮಾಡ್ತಾ ಇದ್ದವು, ನಿಮ್ಮ ಧ್ಯಾನ ಚಿಂತನೆ ಮನನ ಎಲ್ಲ ಸಾಕು, ಮತ್ತೆ ಪಾಠದಿಂದ ವಂಚಿತರಾಗಬೇಡಿ, ಬರ್ರಿ ಆಚಾರ ಒಂದೊಂದು ಮಾತನ್ನು ನಾವು ಕೇಳದೆ ವಂಚಿತರಾಗಬಾರ್ದು, ಬರ್ರಿ ಬರ್ರಿ ಅಂತ ಒಬ್ಬರನ್ನೊಬ್ಬರು ಎಬ್ಬಿಸ್ಕೊಂಡು ಪಾಠಕ್ಕೆ ಸಿದ್ಧ ಹಾಕುತ್ತರು. ಮತ್ತೆ ಊರ್ನ ಜನ ಹೋಗ್ಕೋತರು. ಆಚಾರ್ಯರು ನಿರಂತರ ಸಾಯಂಕಾಲ ಮತ್ತೆ ಶಾಸ್ತ್ರ ಪ್ರವಚನ, ಬೆಳಿಗ್ಗೆ ವೇದ ಉಪನಿಷತ್ತುಗಳ ಪಾಠ, ಸಾಯಂಕಾಲ ಶಾಸ್ತ್ರ ಪ್ರವಚನ ಮಾಡಿದರು. ಶಾಸ್ತ್ರ ಪ್ರವಚನ ಅದು ಅದು ಕೇಳುವವರಿಗೆ ಮೈ ಮರೆಸುವ ಆನಂದದ ಒಂದು ಸಂಭ್ರಮದ ಕ್ಷಣ. ಅದನ್ನು ಕೇಳ್ತಾ ಆಚಾರ್ಯರು ನಿರಂತರವಾಗಿ ನಿರರ್ಗಳವಾಗಿ ಆ ಪ್ರವಚನದ ಬಗ್ಗೆ ನಾವು ಮೊನ್ನೆ ನೋಡಿದ್ದೇವೆ, ಪ್ರವಚನ ಮಾಡಿ ಸುಮಾರು 6 ಗಂಟೆಯ ತನಕ, 4:15 6 ಗಂಟೆಯ ತನಕ ಆಚಾರ್ಯರು ಪ್ರವಚನ ಮಾಡ್ತಿದ್ರು. ಆವಾಗ ಪ್ರಾಯ ಮೊದಲು ಅವರು ಹೇಳಿದ ಹಾಗೆ ಋಷಿಕೇಶ ತೀರ್ಥರು ಆ ಶಾಸ್ತ್ರ ಭಾಗದ ಅಂದರೆ ಪುರಾಣ ಪ್ರವಚನ ಆದರೆ, ಅದು ಪುರಾಣ ಪ್ರವಚನ ಆಚಾರ್ಯ ವಿಶೇಷವಾಗಿ ರಾತ್ರಿ ಹೊತ್ತು ಮಾಡ್ತಿದ್ದರು. ಸಾಯಂಕಾಲ ವೇದಾಂತ ಪ್ರವಚನ, ಬೆಳಿಗ್ಗೆ ವೇದ ಪ್ರವಚನ, ರಾತ್ರಿ ಪುರಾಣ ಪ್ರವಚನ. ಹೀಗೆ ಪ್ರವಚನ ಮುಗಿಯಿತು. 6 ಗಂಟೆ ಆದ ತಕ್ಷಣ ಮತ್ತೆ ಆಚಾರ್ಯರು ಸಾಯಂಕಾಲದ ಪ್ರಣವೋಪಾಸನೆಗೋಸ್ಕರ ಕಾವಿಶಾಟಿ ಕಟ್ಟಿದ ಗುಪ್ತ ಕೋಣೆಯ ಒಳಗೆ ಕೂತು ಬಿಡ್ತಿದ್ದರಂತೆ. ಸರಿ, ಆ ಕಾಲದಲ್ಲಿ ಉಳಿದ ಎಲ್ಲ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಸೂರ್ಯ ಅಸ್ತಂಗತನಾಗ್ತಾನೆ ಅಂತ ಅಂದಾಗ ಎಲ್ಲ ಅವರ ಶಿಷ್ಯವರ್ಗದವರು ಪರಿವಾರದವರು ಸಾಯಂ ಸಂಧ್ಯಾ ವಂದನೆ ಮಾಡಿ ಅಲ್ಲಿ ಇರತಕ್ಕಂಥ ಗೃಹಸ್ಥರು ಅಗ್ನಿಹೋತ್ರ ಮಾಡಿದರು. ಈ ಅಗ್ನಿಹೋತ್ರ ನಿತ್ಯ ಮಾಡ್ತಿದ್ರು. ಹಿಂದೆ ನಿತ್ಯಾಗ್ನಿಹೋತ್ರಗಳು ಅಂತಿದ್ರು. ಆಗ ತುಂಬಾ ಸಂಖ್ಯೆಯಲ್ಲಿ ನಿತ್ಯ, ಯಾಕಂದ್ರೆ ಅದು ಆ ವೇದದ ಪ್ರಕಾರ ಯಾವತ್ ಜೀವಂ ಅಗ್ನಿಹೋತ್ರಂಜೋತಿ ಅಂತ ಅದಕ್ಕೆ ಬಿಡುಗಡೆ ಇಲ್ಲ. ಬದುಕಿದ್ದಷ್ಟು ಕಾಲವೂ ಅಗ್ನಿಹೋತ್ರ ಮಾಡಬೇಕು, ಅದು ನಿತ್ಯ ಕರ್ಮ ಅಂತ ವೇದ ಹೇಳುತ್ತೆ. ಹಾಗೆ ಆಗ ಅದನ್ನು ನಿತ್ಯ ಅಗ್ನಿಹೋತ್ರ ಮಾಡ್ತಿದ್ರು ಗೃಹಸ್ಥರು. ಈ ಗೃಹಸ್ಥರೆಲ್ಲ ಅಗ್ನಿಹೋತ್ರ ಮಾಡ್ಲಿಕ್ಕೆ ಕೂತ್ರಂತೆ. ಅಗ್ನಿಹೋತ್ರ ಮಾಡುವುದು ಅಂದ್ರೆ ಎಲ್ಲಿಗೆ ಹೋಗುವಾಗಲೂ ಮಡಕೆಯಲ್ಲಿ ಅಗ್ನಿಯನ್ನು ಹೊತ್ಕೊಂಡು ಹೋಗುವುದು. ಒಂದು ಊರಿನಿಂದ ಒಂದು ಊರು ಹೋಗ್ಬೇಕಾದ್ರೆ ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕಿಲ್ಲ. ಅಲ್ಲಿ ಮತ್ತೊಂದು ಅಲ್ಲಿ ನಿಮ್ಮ ಅಡಿಗೆ ಕೊಂಡಿಂದ ಒಂಚೂರು ಬೆಂಕಿ ತನ್ನಿ ಅಂತ ಹೇಳೋದಲ್ಲ. ಅವರು ದೀಕ್ಷೆ ತೊಟ್ಟ ಅಗ್ನಿ ಇದೆಯಲ್ಲ, ದೀಕ್ಷಾಗ್ನಿ, ಉಪಾಸನಾಗ್ನಿ, ಅದನ್ನು ಹೊತ್ಕೊಂಡು ಹೋಗ್ಬೇಕು ಮಡಕೆಯಲ್ಲಿ, ಮತ್ತೆ ಅಲ್ಲಿ ಹೋಮ. ಹಾಗಾಗಿ ಗೃಹಸ್ಥರಿಗೆ ಹೆಚ್ಚು ದೂರ ಸಂಚಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಅಗ್ನಿ ಉಪಾಸನೆ ಬಿಟ್ಟು ಮಾನಸ ಪೂಜೆ ಸನ್ಯಾಸಿಗಳು, ಯಾಕೆಂದ್ರೆ ಅವರು ಊರೂರು ಅಲ್ಲದು ಜ್ಞಾನದಾನ ಮಾಡಬೇಕು, ಅವರಿಗೆ ಅಗ್ನಿಯಲ್ಲಿ ಆರಾಧನೆ ಇಲ್ಲ. ಸರಿ, ಅಗ್ನಿಹೋತ್ರಕ್ಕೆ ಕೂತರಂತೆ. ಆ ಅಗ್ನಿಹೋತ್ರದ ಒಂದು ಸೊಬಗನ್ನ, ಅಗ್ನಿಹೋತ್ರದಲ್ಲಿ ಭಗವಂತನನ್ನ, ಅಗ್ನಿಹೋತ್ರದಲ್ಲಿ ನಾವು ಅಗ್ನಿಂತರ್ಗತನಾದ ನಾರಾಯಣನನ್ನು ಉಪಾಸನೆ ಮಾಡಿದರೆ ಏನ ಗಾಯತ್ರ ಲೋಕ ಅಂತ, ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನ ಲೋಕ ಸಿಗುತ್ತೆ, ಮೋಕ್ಷಪ್ರದವಾದಂತಹ ಉಪಾಸನೆ ಅಂತ ವೇದದಲ್ಲಿ ಹೇಳಿದ್ದಾರೆ. ಅದನ್ನು ಐತರೇಯ ಅರಣ್ಯಕದಲ್ಲಿ ಆ ಏನು ಅಗ್ನಿಹೋತ್ರದ ಉಪಾಸನೆಯ ವಿಧಿ ಹೇಳಿದ್ದಾರೆ, ಅದರ ಸೊಬಗನ್ನ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತರು. ಏನು ಅಂದರೆ, ಯಥಾಕಾಲಂ ಹಿ ಯಥಾಕಾಲಂ ಆಹುತಯೋ ಹ್ಯಾದದಾಯನ್ ಅಂತ ಅಥರ್ವಣ ಉಪನಿಷತ್ನಲ್ಲಿದೆ. ಆಹುತಿಯನ್ನು ಯಥಾಕಾಲ ಕೊಡಬೇಕು ಅಂತ. ಕಾಲ ಅಂದರೆ ಕಲಾನಾಂ ಸಮುದಾಯ ಕಾಲಂ, ಕಲಾಭಿಮಾನಿ ದೇವತೆಗಳು, ಅವರಿಗೆ ಅನುಗುಣವಾಗಿ ಆಹುತಿ ಅಂದರೆ ಒಂದು ಅಗ್ನಿಹೋತ್ರದಲ್ಲಿ ಆಹುತಿ ಕೊಡತಕ್ಕಂಥ ಪ್ರಧಾನ ಆಹುತಿ ಇದು ಕ್ಷೀರಾಹುತಿ. ಕ್ಷೀರ, ಅದರಲ್ಲಿ 16 ಕಲಾ ದೇವತೆಗಳನ್ನು ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಿಸಬೇಕು. ಅದು ಏನು 16 ದೇವತೆಗಳು? ಹಾಲಿನಲ್ಲಿ 16 ಹಂತದಲ್ಲಿ 16 ದೇವತೆಗಳನ್ನು ಉಪಾಸನೆ ಮಾಡಿ ತತ್ತದ ಅಂತರ್ಗತನಾದ ಭಗವಂತನಿಗೆ ಅದನ್ನು ಅರ್ಪಿಸಬೇಕು ಅಂತಕ್ಕಂಥದ್ದು ಇದು ಅಗ್ನಿಹೋತ್ರ. ಅದರ ಚಿತ್ರ ನಮ್ಮ ಜನ ಪೂರ್ತಿ ಮರೆತಂತಹ ಚಿತ್ರ ಅದು. ಅದನ್ನು ಒಂದು ಸಂಕ್ಷಿಪ್ತವಾಗಿ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ರೌದ್ರಂ ಗವಿಸತ್, ಹಾಲು ಮೊದಲು ಕರೆಯುವ ಮುಂಚೆ ದನದ ಕೆಚ್ಚಲಲ್ಲಿ ತುಂಬಿದ ಹಾಲು ಇದೆ, ಅದಕ್ಕೆ ರುದ್ರ ದೇವತೆ, ಅಭಿಮಾನಿ ದೇವತೆ. ಅದು ಒಂದು ಕಲೆ. ಕೆಚ್ಚಲಲ್ಲಿರುವ ಹಾಲು ಇನ್ನೂ ಪಾತ್ರೆಗೆ ಬರಲಿಲ್ಲ. ಗವಿಸತ್ ರೌದ್ರಂ, ಅದಕ್ಕೆ ರುದ್ರಾಂತರ್ಗತನಾಗಿರತಕ್ಕಂಥ ಭಗವಂತನನ್ನು ಅಲ್ಲಿ ಧ್ಯಾನ ಮಾಡಬೇಕು. ಆಮೇಲೆ ವಾಯವ್ಯಂ ಉಪಾವಸೃಷ್ಟಂ, ಕರುವನ್ನು ಬಿಟ್ಟು ಕೆಚ್ಚಲಿನಿಂದ ಅದು ಹಾಲು ಹಾಲು ಇಳಿಸುವುದು ಅಂತ ಹೇಳ್ತಾರೆ. ಇವತ್ತು ನಾನು ಕರೀಲಿಕ್ಕೆ ಹೋದೆ ಹಾಲು ಇಳಿಸಲೇ ಇಲ್ಲ ಅಂತ. ಹಾಲು ಇಳಿಸುತ್ತೆ, ಅದು ಕೆಚ್ಚಲಿನಿಂದ ಹೊರಕ್ಕೆ ಬರುವಂತೆ ಅದನ್ನು ಕೆಚ್ಚಲನ್ನು ಮೃದುಗೊಳಿಸಿ ಅದರ ರಂಧ್ರಗಳನ್ನು ವಿಶಾಲಗೊಳಿಸುತ್ತೆ. ಆವಾಗ ಅದು ಕೆಳಗೆ ಇಳಿದು ಕರುವಿನ ಬಾಯಿಗೆ ಹಾಲು ಹಿಡಿತದಲ್ಲ, ಆ ಸ್ಥಿತಿಯಲ್ಲಿ ಇರತಕ್ಕಂಥದ್ದಕ್ಕೆ ವಾಯುದೇವರು ದೇವತೆ. ಆಮೇಲೆ ಅಲ್ಲಿಂದ ಅದು ಇಳಿಸಿ ಶುರುವಾದ ಕೂಡಲೇ ಕರುವನ್ನು ಕಟ್ಟಿದೆವು ನಾವು, ಮತ್ತೆ ಪಾತ್ರೆ ಹಿಡಿದು ಎಳೆದೆವು.
ಆಮೇಲೆ ಆಶ್ವಿನಂ ದುಹ್ಯಮಾನಂ, ಆ ಕರೆಯುವ ಹಾಲು ಉಂಟಲ್ಲ, ಕೆಚ್ಚಲಿನಿಂದ ಪಾತ್ರೆಗೆ ಧಾರೆಯಾಗಿ ಬೀಳುವ ಹಾಲು, ಅದಕ್ಕೆ ಅಶ್ವಿನಿಗಳು, ಅಶ್ವಿ ದೇವತೆಗಳು ಆಯಿತು. ಆಮೇಲೆ ಅದು ಕರೆದಾಯಿತು, ಪಾತ್ರೆಯಲ್ಲಿ ತುಂಬಿದ ಹಾಲು. ಸೌಮ್ಯಂ ದುಗ್ಧಂ, ಅದಕ್ಕೆ ಚಂದ್ರ ದೇವತೆ, ಚಂದ್ರಾಂತರ್ಗತನಾದ ಭಗವಂತ. ಎಷ್ಟು ದೇವತೆಗಳಿದ್ದಾರೆ ನೋಡಿ. ಒಂದು ಹಾಲು ಹೋಮಕ್ಕೆ ಹೋಗುವ ತನಕ ಆ ಹಾಲಿನ ಕಲೆ, ಒಂದೊಂದು ಕಲೆಯಲ್ಲಿ ಒಂದೊಂದು ದೇವತೆಗಳನ್ನು. ಸೌಮ್ಯಂ ದುಗ್ಧಂ, ಕೆಚ್ಚಲಿನಿಂದ ಕರೆದು ಪಾತ್ರೆಯಲ್ಲಿ ತುಂಬಿದ ಹಾಲಿಗೆ ಚಂದ್ರ ದೇವತೆ. ಆ ಹಾಲನ್ನು ಕೊಂಡು ಹೋಗಿ ಒಲೆಯಲ್ಲಿಟ್ಟು, ವಾರುಣಂ ಅಧಿಶ್ರಿತಂ, ಅದು ಒಲೆಯಲ್ಲಿಟ್ಟು ಕುದೀಲಿಕ್ಕೆ ಪ್ರಾರಂಭ, ಬಿಸಿ ಮುಟ್ಟುವಾಗ ಅದಕ್ಕೆ ವರುಣ ದೇವತೆ ಆಗ್ತಾನೆ. ಚಂದ್ರ ತನ್ನ ಚಾರ್ಜ್ ಬಿಟ್ಟು ಕೊಟ್ಟು ವರ್ಣನಿಗೆ ಕೊಡ್ತಾನೆ. ಆ ಹಾಲಿನಲ್ಲಿ ಎಷ್ಟು ದೇವತೆಗಳ ಒಂದು ಸಹಯೋಗ, ಅಗ್ನಿಹೋತ್ರ ಮಾಡುವ ಹಾಲಿನಲ್ಲಿ. ವಾರುಣಂ ಅಧಿಶ್ರಿತಂ. ಆಮೇಲೆ ಹಾಲು ಒಲೆಯಲ್ಲಿ ಇಟ್ಟದ್ದು ವರುಣ ಬಂದ, ಅದು ಹಾಲು ಬಿಸಿಯಾಗ್ತಾ ಮೇಲಕ್ಕೆ ಉಕ್ಕಲಿಕ್ಕೆ ಶುರುವಾಗತ್ತೆ. ಆ ಉಕ್ಕಲಿಕ್ಕೆ ಶುರುವಾಗುವಾಗ ಪೌಷ್ಣಂ ಸಮುದಯಂತಂ, ಪೂಷಾ ದೇವತೆ ಆದ ಅಲ್ಲಿಗೆ. ಅಲ್ಲಿ ಇವನು ವರುಣ ಹೋಗಿ ಪೂಷ, ದ್ವಾದಶಾದಿತ್ಯರಲ್ಲೊಬ್ಬ ಪೂಷನ್ ಅನ್ನತಕ್ಕಂಥ ಅವನು ಬಂದ. ಆಮೇಲೆ ಉಕ್ಕಿ ಹಾಲು ಚೆಲ್ಲಬೇಕು, ಚೆಲ್ಲುವ ತನಕ ಉಕ್ಕಬೇಕು, ಮಧ್ಯದಲ್ಲಿ ತೆಗಿ ಬಿಡಬಾರ್ದು. ಹಾಲು ಉಕ್ಕುವುದು ಬಹಳ ಶುಭ ಲಕ್ಷಣ ಅಂತ. ಆದ್ರಿಂದ ಎಲ್ಲಿಂದರೆ ಮನೆ ಪ್ರವೇಶ ದಿವಸ ಹಾಲು ಉಕ್ಕಿಸುವುದು ಅಂತ ಒಂದು ಕಾರ್ಯಕ್ರಮವೇ ಮಾಡ್ತಾರೆ ಹೆಣ್ಮಕ್ಳು. ಅದು ಹಾಲು ಉಕ್ಕಬೇಕು, ಆಮೇಲೆ ಮನೆ ಪ್ರವೇಶ. ಹಾಗೆ ಆ ಉಕ್ಕುವ ಹಾಲು, ಅದಕ್ಕೆ ವೈಶ್ವದೇವಂ ವಿಶ್ಯಂದಮಾನಂ ಮಾರುತಂ ವಿಶ್ಯಂದಮಾನಂ. ಆ ಉಕ್ಕುವ ಹಾಲಿಗೆ ಮೇಲೆ ಉಕ್ಕಿ ಕೆಳಕ್ಕೆ ಹರಿದು ಕೆಳಕ್ಕೆ ಚೆಲ್ಲುವ ಹಾಲು ಉಂಟಲ್ಲ, ಆ ಸ್ಟೇಜ್ನಲ್ಲಿ ಮಾರುತಂ 49 ಮರುತ್ತು ದೇವತೆಗಳು, ಅದರ ದೇವತೆಗಳು. ಆಮೇಲೆ ಅದಾದ ಮೇಲೆ ವಿಶ್ಯಂದಮಾನಂ ವೈಶ್ವದೇವಂ. ಹಾಲು ಉಕ್ಕಿ ಆದ್ಮೇಲೆ ಕೂಡಲೇ ನಾವು ಬೆಂಕಿ ಕಮ್ಮಿ ಮಾಡ್ತೇವೆ. ಬೆಂಕಿ ಕಮ್ಮಿ ಆದ ಕೂಡಲೇ ಆ ಹಾಲಿನ ಮೇಲಿನ ಪದರಿನಲ್ಲಿ ಎಲ್ಲ ಬಿಂದುಗಳು ಬೀಳ್ತವೆ. ಬಿಂದು ತೂತು ಒಟ್ಟು ಒಂದೊಂದೊಂದೊಂದೇ ಬಿಂದು ಬೀಳ್ತವೆ. ದೋಸೆಯಲ್ಲಿ ಬಿದ್ದಾಗ ಹಾಲಿನ ಮೇಲಿನ ಪದರದಲ್ಲಿ ಅದನ್ನ ಮೈತ್ರಂ ಬಿಂದುಮತ್, ವೈಶ್ವದೇವಂ ಬಿಂದುಮತ್, ವಿಶ್ವ ದೇವತೆಗಳು ಅದರ ದೇವತೆಗಳು. ಆವಾಗ ಅದು ಬಿಂದು ಬಿದ್ದ ಮೇಲೆ ಅಲ್ಲಿಗೆ ಮೇಲಿನಿಂದ ಕೆನೆಗಟ್ಟಂತೆ. ಮೈತ್ರಂ ಶರೋಗೃಹೀತಂ, ಆ ಕೆನೆಗಟ್ಟಿದ ಹಾಲಿನಿಗೆ ಮಿತ್ರನಾಮಕನಾದಂಥ ಆದಿತ್ಯ ದೇವತೆ. ಅಷ್ಟಾದ ಮೇಲೆ ಅದು ಕೆನೆಗಟ್ಟಿದ ಮೇಲೆ ಅದು ತಣ್ಣಗಾಯಿತು. ಬಿಸಿ ಇದ್ದಾಗ ಕೆನೆಗಟ್ಟುವುದಿಲ್ಲ, ತಣ್ಣಗಾದ ಮೇಲೆ ಕೆನೆಗಟ್ಟಿತು. ಕೆನೆಗಟ್ಟಿದ ಹಾಲನ್ನು ಅಲ್ಲಿಂದ ಆಹುತಿ ಕೊಡ್ಲಿಕ್ಕೋಸ್ಕರ ಯಾಗಶಾಲೆಗೆ, ಒಲೆಯಿಂದ ಪಾಕಶಾಲೆಯಿಂದ ಯಾಗಶಾಲೆ ಕೊಂಡು ಹೋಗಬೇಕು. ಅಲ್ಲಿಂದ ಒಲೆಯಿಂದ ಕೆಳಗಿಡ್ತಾರೆ. ಅದು ಕಟ್ಟಿದ ಮೇಲೆ ದ್ಯಾವಾ ಪೃಥಿವೀಯಂ ಉದ್ವಾಸಿತಂ, ಆ ಪಾತ್ರೆಯನ್ನ ಒಲೆಯಿಂದ ಕೆಳಗಿಟ್ಟಿರ್ತೇವಲ್ಲ, ಆ ಕೆಳಗೆ ಇಟ್ಟ ಸ್ಥಿತಿಯಲ್ಲಿ ದ್ಯಾವಾ ಪೃಥ್ವಿಯರು ದೇವತೆಗಳಾಗಿ ಅದನ್ನು ರಕ್ಷಣೆ ಮಾಡ್ತಾರೆ. ಆವಾಗ ಆ ದ್ಯಾವಾ ಪೃಥ್ವಿಯಲ್ಲಿ ಸನ್ನಿಹಿತನಾದ ಭಗವಂತ ಅದರಲ್ಲಿ ಸನ್ನಿಹಿತನಾಗ್ತಾನೆ. ಆಮೇಲೆ ಅಲ್ಲಿಂದ ಹಿಡ್ಕೊಂಡು ಹೋಗ್ಬೇಕು. ಸಾವಿತ್ರಂ ಪ್ರಕ್ರಾಂತಂ, ಅಲ್ಲಿಂದ ಹಿಡ್ಕೊಂಡು ಯಜ್ಞಶಾಲೆಗೆ ಹಿಡ್ಕೊಂಡು ಹೋಗತಕ್ಕಂಥ ಸ್ಥಿತಿಯಲ್ಲಿ ಅದರ ದೇವತೆ ಸವಿತ್ರ ನಾಮಕನಾದಂಥ ಆದಿತ್ಯ. ಅಂದರೆ ಕೊಂಡು ಹೋಗುವಾಗ ಅಲ್ಲ, ಕೊಂಡು ಹೋಗ್ಲಿಕ್ಕೆ ಅಂತ ಎತ್ತಿ ಹಿಡಿದ, ಕೊಂಡು ಹೋಗ್ಲಿಕ್ಕೆ ಸನ್ನಾಹ ಉಂಟಲ್ಲ, ಆವಾಗ ಸವಿತೃ. ಆಮೇಲೆ ವೈಷ್ಣವಂ ಹರಿಷ್ಯಮಾಣಂ ಹ್ರಿಯಮಾಣಂ, ಅಲ್ಲಿಂದ ಯಾಗಶಾಲೆಗೆ ಕೊಂಡು ಹೋಗುವ ತನಕ ಆ ಪಾತ್ರೆಯಲ್ಲಿ ಸ್ವಯಂ ಇನ್ನೊಬ್ಬರ ಅಂತರ್ಗತನಾಗಿ ಅಲ್ಲ, ಸ್ವಯಂ ವಿಷ್ಣುವೇ ಸನ್ನಿಹಿತನಾಗಿರ್ತಾನೆ. ಆಮೇಲೆ ಅಲ್ಲಿ ಕೊಂಡೋಗಿ ಇಟ್ಟ. ಬಾರ್ಹಸ್ಪತ್ಯಂ ಉಪಾವಸನ್ನಂ, ಆವಾಗ ಬೃಹಸ್ಪತಿ ದೇವತೆ ಅದಕ್ಕೆ. ಇಲ್ಲಿಗೆ 13 ದೇವತೆಗಳಾದ. ಆಮೇಲೆ ಅಗ್ನೇ ಸ್ವಾಹ ಅಗ್ನೇದನ್ನ ಮಮ ಒಂದು ಆಹುತಿ, ಅದನ್ನು 14ನೇದು ಪೂರ್ವಾಹುತಿ, ಅದಕ್ಕೆ ಅಗ್ನಿ ದೇವತೆ, ಅಗ್ನೇಂತರ್ಗತ ಭಗವಂತ. ಆಮೇಲೆ ಕೊನೆಗೆ ಒಂದು ಆಹುತಿ ಕೊಡ್ಲಿಕ್ಕೆ ಉಂಟು, ಅದು ಪ್ರಜಾಪತಿ ಸ್ವಾಹ ಪ್ರಜಾಪತಿ ಇದನ್ನ ಮಮ, ಅದು ಪ್ರಜಾಪತಿ ಉತ್ತರಾಹುತಿಗೆ ದೇವತೆ. ಪ್ರಧಾನ ದೇವತೆ ಇಂದ್ರ ಅಂತರ್ಗತನಾದ ಪರಮೇಶ್ವರ. ಇಂದ್ರಾಯ ಸ್ವಾಹ ಇಂದ್ರಾಯೇದನ್ನ ಮಮ, ಇದು 3 ಆಹುತಿಗಳಲ್ಲಿ 3. ಹೀಗೆ ಪೂರ್ಣ ಆಹುತಿಯಾಗುವ ತನಕ ದನದ ಕೆಚ್ಚಲಿನಿಂದ ದೇವರಿಗೆ ಆಹುತಿ ರೂಪವಾಗಿ ಅಗ್ನಿಯಲ್ಲಿ ಅರ್ಪಣೆ ಆಗುವ ತನಕ 16 ದೇವತೆಗಳ ಸನ್ನಿಧಾನ ಆ ಹಾಲಿನಲ್ಲಿದೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಹೆಣ್ಮಕ್ಳು ಹಾಲು ಕಾಯಿಸುವಾಗ ಏನು ಆನಂದ. ನಾವು ಬರೀ ಹಾಲು ಕಾಯಿಸ್ತಾ ಇದ್ದೇವೆ ಕಾಫಿ ಮಾಡಲಿಕ್ಕೆ ಅಂತ ತಿಳ್ಕೊಂಡಿದ್ದೀವಿ, ಇಷ್ಟೆಲ್ಲ ವಿಷಯ ಉಂಟು ಅಂತ ಗೊತ್ತೇ ಇರಲಿಲ್ಲ ಅಂತ ಆ ಆನಂದ. ಹೀಗೆ 16 ಕಲಾ ದೇವತೆಗಳು ಅನ್ನ ಅನುಸಂಧಾನ ಮಾಡಿ ಷೋಡಶ ಕಲಃ ಪುರುಷ ಅನ್ನೋದಕ್ಕೆ ಇದು ಒಂದು ಅರ್ಥ. 16 ಕಲೆಗಳು ಅಂದರೆ ಅಗ್ನಿಹೋತ್ರದಲ್ಲಿ 16 ಕಲೆಗಳ ಅಂತರ್ಯಾಮಿಯಾಗಿರ್ತಕ್ಕ ಭಗವಂತ ಈ ಅಗ್ನಿಹೋತ್ರವನ್ನು ಸ್ವೀಕಾರ ಮಾಡಿ ನಮಗೆ ಗಾಯತ್ರ ಲೋಕವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಆಚಾರ್ಯರ ನಿರ್ದೇಶನದಂತೆ ಅಗ್ನಿಹೋತ್ರ ಮಾಡಿದ್ರಂತೆ ಎಲ್ಲರೂ. ರಾತ್ರಿ ಅಗ್ನಿಹೋತ್ರ ಆದಮೇಲೆ
ಭೋಜನ, ಆಚಾರ್ಯರಿಗೆ ಭೋಜನದ ಪ್ರಶ್ನೆ ಇಲ್ಲ. ಆಚಾರ್ಯರು ರಾತ್ರಿ ಭೋಜನ ಮಾಡ್ತಿರ್ಲಿಲ್ಲ. ಪ್ರಾಯ ಪರಿವಾರದವರು ಭೋಜನವೋ, ಇವರು ಅಗ್ನಿಹೋತ್ರಿಗಳು ಅಗ್ನಿಹೋತ್ರ ಮಾಡಿದ ಶೇಷ, ಯಜ್ಞ ಶೇಷವನ್ನು ಹಾಲು ಹಣ್ಣು ತಗೊಳ್ಬಹುದು ಅಂತ ಕಾಣುತ್ತೆ. ಊಟ ಮಾಡೋರು ಅದನ್ನು ನಾರಾಯಣ ಪಂಡಿತರು ರಾತ್ರಿ ಭೋಜನದ ವಿಷಯವನ್ನೇ ಹೇಳುವುದಿಲ್ಲ. ಯಾಕಂದರೆ ಆಚಾರ್ಯರ ದಿನಚರಿಯಲ್ಲಿ ಇಲ್ಲ ಅದು. ಉಳಿದವರ ಕಥೆ ಹೇಳುವುದು ಅವರ ಉದ್ದೇಶ ಅಲ್ಲ. ಉಳಿದವರು ಊಟ ಮಾಡಿದರೋ ಬಿಟ್ಟರೋ ನಾರಾಯಣ ಪಂಡಿತರಿಗೆ ಏನಾಗಬೇಕು, ಅವರವರ ದಿನಚರಿಯನ್ನು ಮಾಡಿದರು. ಆಚಾರ್ಯರು ರಾತ್ರಿ ಪೂಜೆ ಆದ ತಕ್ಷಣ ಇವ್ರದ್ದು ಅಗ್ನಿಹೋತ್ರ ಎಲ್ಲ ಮುಗಿಯಿತು, ಚಂದ್ರೋದಯ ಆಯಿತು. ಅಲ್ಲಿ ತನಕವೂ ಕಾರ್ಯಕ್ರಮ. ಇವರು ಸೂರ್ಯ ಇದ್ದಾಗ ಶುರು ಮಾಡಿದ್ದಾರೆ. ಆಮೇಲೆ ಉತ್ತರಾಂ ಸದಿವಾಕರಾಂ, ಅಲ್ಲಿಂದ ನಕ್ಷತ್ರ ಕಾಣುವವರೆಗೆ ಚಂದ್ರೋದಯ ಆಗುವವರೆಗೆ ಇವ್ರದ್ದು ಅನುಷ್ಠಾನ ಆಯಿತು. ಚಂದ್ರೋದಯ ಆಯಿತು. ಚಂದ್ರೋದಯ ಆದ ತಕ್ಷಣ ಆಚಾರ್ಯರು ಪುನಃ ಪ್ರವಚನ ಕೂತರು. ಬೆಳಿಗ್ಗೆ 7:30 ಗಂಟೆಗೆ ಪ್ರವಚನ ಕೂತಿದ್ರು. 12 ಗಂಟೆ ತನಕ ಪಾಠ ಪ್ರವಚನ. ಮಧ್ಯಾಹ್ನ ಆಮೇಲೆ ಪೂಜೆ, ಅಲ್ಲಿ ತನಕ ಪೂಜೆ. 4:15 7:30 ತನಕ ಸ್ನಾನ ಅನ್ನಿಕ. ಆಮೇಲೆ 12 ಗಂಟೆಗೆ ಸ್ನಾನಕ್ಕೆ ಹೋದರು. ಅಲ್ಲಿಂದ 2:30 ತನಕ ಮತ್ತೆ ಪೂಜೆ, ಆ ಭೋಜನ ಸ್ವೀಕಾರ. 2:30 ಗಂಟೆಗೆ ಮತ್ತೆ ಬಂದವರಿಗೆ ಯೋಗಕ್ಷೇಮ ವಿಚಾರ, ಅವರ ಪ್ರಶ್ನೆಗಳಿಗೆ ಉತ್ತರ, ಅವರ ಸಂತೈಕೆ. ಮತ್ತೆ 4:15 6 ಗಂಟೆ ತನಕ ಪುನಃ ಪ್ರವಚನ. 6 ಗಂಟೆಗೆ ಪುನಃ ಧ್ಯಾನ ಕೂತರು, ಪ್ರಣವೋಪಾಸನೆ, ರಾತ್ರಿ ಪೂಜೆ. ರಾತ್ರಿ ಪೂಜೆ ಆಗಿ ಎಲ್ಲ ಮುಗಿದ ಮೇಲೆ ಪುನಃ ಪುರಾಣ ಪ್ರವಚನ ಕೂತ್ಬಿಟ್ರು. ಇಡೀ ದಿವಸ ಹೀಗೆ. ಆಚಾರ್ಯ ಒಂದು ಕ್ಷಣ ಕೂಡ ಭಗವತ್ ಚಿಂತನವನ್ನು ಮಾಡದೆ ವ್ಯರ್ಥವಾಗಿ ವಿಶ್ರಾಂತಿಗೆ ಅಂತ ತೆಗೆದುಕೊಳ್ತಿರ್ಲಿಲ್ಲ. ಮತ್ತೆ ಸುಮಾರು 12 ಗಂಟೆ ಬೆಳಗಾದ 4 ಗಂಟೆಗೆ ಹೇಳ್ತಿದ್ದಾರೆ, 12 ಗಂಟೆ ರಾತ್ರಿ ತನಕ ಪುರಾಣ ಪ್ರವಚನ. ಚಂದ್ರ ಮೇಲಕ್ಕೆ ಚಂದ್ರಪ್ರಕಾಶ ಹೇಳ್ತಾರೆ ನಾರಾಯಣ ಪಂಡಿತರು. ಚಂದ್ರಪ್ರಕಾಶ ಎಲ್ಲೆಡೆ ಹಬ್ಬಿತು. ಚಂದ್ರ ಬೆಳಗಿಸಿದ. ಆಚಾರ್ಯರು ಭಗವತ್ತತ್ವವನ್ನು ಬೆಳಗಿಸಿದರು ಪ್ರವಚನದ ಮೂಲಕ. ಎಲ್ಲರ ಹೃದಯವೂ ಬೆಳಗಿತು. ಹೀಗೆ ಕೃಷ್ಣನ ಬಗ್ಗೆ ಪ್ರವಚನ ಮಾಡಿದರು. ಪ್ರಾಯ ಭಾಗವತವನ್ನೇ ಮಾಡಿದರು. ಕೃಷ್ಣನ ಮಹಿಮೆಯನ್ನು ರಾತ್ರಿ ಚಂದ್ರೋದಯ ಆಗಿ ಚಂದ್ರನ ಮೇಲೆ ಬರುವ ತನಕವೂ ಸುಮಾರು 12 ಗಂಟೆ ರಾತ್ರಿ ತನಕವೂ ಆಚಾರ್ಯರು ಕೃಷ್ಣನ ಬಗ್ಗೆ ಭಾಗವತ ಪ್ರವಚನ ಋಷಿಗಳು ಓದ್ತಾ ಇದ್ದಿರಬೇಕು. ಹಾಗಾಗಿ ಆನಂದವಾಗಿರತಕ್ಕಂಥ ಕ್ಷಣಗಳು. 12 ಗಂಟೆಯಿಂದ 4 ಗಂಟೆಯ ತನಕ ವಿಶ್ರಾಂತಿ ಅಷ್ಟೇ. ಅವರ ಒಟ್ಟಿಗೆ ಇದ್ದವರಿಗೆ ಬೇರೆ ಸಮಯದಲ್ಲಿ ವಿಶ್ರಾಂತಿ ಕೊಡ್ತಿರಲಿಲ್ಲ. ಆ ಸಮಯದಲ್ಲಿ ಅವರೇನು ನಿದ್ರೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಉಳಿದವರಿಗೆ ನಿದ್ರೆ ಮಾಡಲಿಕ್ಕೋಸ್ಕರ ಅವರು ಕೂಡ ಯೋಗ ನಿದ್ರೆ ಮಾಡ್ತಿದ್ರು, ಭಗವಂತನ ಚಿಂತನೆ ಮಾಡ್ತಾ. ಹೀಗೆ ಆಚಾರ್ಯರ ದಿನಚರಿ ನಡೀತಿತ್ತು ಅಂತಕ್ಕಂಥದ್ದನ್ನು, ಆಚಾರ್ಯರು ಅವತಾರ ಮಾಡಿದ ದಿನ ಇವತ್ತು ನಾವು ಆ ದಿವಸವೇ ಆಚಾರ್ಯರ ದಿನಚರಿಯ ಒಂದು ಕಿಂಚಿತ್ ಮುಖವನ್ನು ನೋಡ್ತಕ್ಕಂಥ ಅವಕಾಶ ಕೃಷ್ಣನ ಸನ್ನಿಧಿಯಲ್ಲಿ, ಆಚಾರ್ಯರ ಸನ್ನಿಧಿಯಲ್ಲಿ ನಾವು ಆಚಾರ್ಯರು ಹುಟ್ಟಿದ ನೆಲದಲ್ಲಿ, ಆಚಾರ್ಯರು ಅವತರಿಸಿದ ನೆಲದಲ್ಲಿ, ಆಚಾರ್ಯರು ಅವತರಿಸಿದ ದಿನ ಇದ್ದೇವೆ. ಇದರ ಅನುಸಂಧಾನ ಆದರೇನೆ ಎಷ್ಟು ದೊಡ್ಡ ಭಾಗ್ಯ ಅಂತಕ್ಕಂಥ ಎಚ್ಚರ ಆದೀತು. ಎಚ್ಚರ ಆಗುವವರಿಗೆ ಆಗತ್ತೆ, ಆಗದವರಿಗೆ ಆಗಬೇಕಾದಾಗ ಆಗತ್ತೆ ಅಷ್ಟೇ. ಕೆಲವರಿಗೆ ಆಗೋದೇ ಇಲ್ಲ, ಅವರಿಗೆ ಆಗದೇ ಇದ್ದವರಿಗೆ ಆಗೋದೇ ಇಲ್ಲ. ಅದು ಅವರವರ ಜೀವ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಅಂತೂ ನಾವು ಆಚಾರ್ಯರು ಅವತರಿಸಿದ ನೆಲದಲ್ಲಿ, ಆಚಾರ್ಯರು ಅವತರಿಸಿದ ದಿನ ಇವತ್ತು ಇಲ್ಲಿ ಇದ್ದೇವೆ. ಆಚಾರ್ಯರ ಜೀವನದ ಒಂದು ಭವ್ಯವಾದ ಮುಖವನ್ನು, ಆಚಾರ್ಯರ ಪ್ರತಿ ಕ್ಷಣವೂ ಭಗವಚ್ಚಿಂತನೆಯಲ್ಲಿ ಹೇಗೆ ಆ ದಿನಗಳನ್ನು ನಿರ್ವಹಿಸ್ತಿದ್ದರು ಆಚಾರ್ಯರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರಣ ನಾರಾಯಣ ಪಂಡಿತರು ಕೊಟ್ಟದ್ದರಿಂದ ನಮಗೆ ಗೊತ್ತಾಯಿತು. ಆ ಭಾಗ್ಯವನ್ನು ನೆನಪಿಸಿಕೊಳ್ತಾ ಇವತ್ತಿನ ಈ ಚಿಂತನವನ್ನು ಮುಗಿಸೋಣ. ನಿನ್ನೆ 14ನೇ ಸರ್ಗವನ್ನು ಅವಲೋಕಿಸಿದ್ದೇವೆ. 14ನೇ ಸರ್ಗದ ಕೊನೆಯಲ್ಲಿ ತ್ರಿವಿಕ್ರಮ ಪಂಡಿತರು ಬಂದು ಆಚಾರ್ಯನಿಗೆ ನಮಸ್ಕಾರ ಮಾಡಿದರು ಅನ್ನುವಲ್ಲಿಗೆ 14ನೇ ಸರ್ಗದ ಆಚಾರ್ಯರ ದಿನಚರಿಯನ್ನು ಮುಗಿಸಿ ತ್ರಿವಿಕ್ರಮ ಪಂಡಿತರ ಭೇಟಿಗೆ ಪ್ರಸ್ತಾವ ಮಾಡಿದ್ದಾರೆ. ಅವರು ಒಂದು ನಮಸ್ಕಾರ ಮಾಡಿದ್ದು ಯಾವುದೋ ಒಂದು ಸಮಯದಲ್ಲೆಲ್ಲ. ಆಚಾರ್ಯರು ಬೆಳಿಗ್ಗೆ ವೇದೋಪನಿಷತ್ತುಗಳ ಪಾಠ, ಸಾಯಂಕಾಲ ಶಾಸ್ತ್ರ ಪ್ರವಚನ, ರಾತ್ರಿ ಪುರಾಣ ಪ್ರವಚನ ಮಾಡುತ್ತಿದ್ದರು ಅನ್ನೋದನ್ನು ನಾವು ನೋಡಿದ್ದೇವೆ ದಿನಚರಿಯಲ್ಲಿ. ಒಂದು ದಿನ ಸಾಯಂಕಾಲ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಮಾಡುವಾಗ ಅದನ್ನು ಕೇಳಲಿಕ್ಕೆ ಬಂದ ತ್ರಿವಿಕ್ರಮ ನಮಸ್ಕಾರ ಮಾಡಿದರು. ಮುಂದಿನ ಪ್ರಕರಣ ಪ್ರವಚನ ಪ್ರಾರಂಭ. ಎಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ರು, ಸಾಮಾನ್ಯವಾಗಿ ಈಗ ರೂಢಿಗಿರತಕ್ಕಂಥದ್ದು ಆಚಾರ್ಯರು ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಪ್ರವಚನ ಮಾಡುತ್ತಿದ್ದರು ಅಂತ. ಆದರೆ ಭಾವಪ್ರಕಾಶಕ ನೋಡಿದರೆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದದ್ದಲ್ಲ, ಅದಕ್ಕಿಂತ ಅದರ ಎದುರುಗಡೆ, ಅದೇನು 1 ಕಿಲೋಮೀಟರ್ ದೂರದಲ್ಲಿ ಈಗ ಕೂಡ ಇದೆ, ಕೂಡಲು ಗೋಪಾಲಕೃಷ್ಣ ದೇವಸ್ಥಾನ ಅಂತಿದೆ. ಆ ದೇವಸ್ಥಾನ ಈಗ ಶೈವ ಸಂಪ್ರದಾಯದವರ
ಅಧೀನದಲ್ಲಿದೆ. ವಿಷ್ಣುಮಂಗಲ ದೇವಸ್ಥಾನ ಕೂಡ ಅದು ತ್ರಿವಿಕ್ರಮ ಪಂಡಿತರ ಮನೆತನದವರ ಅಧೀನದಲ್ಲಿಲ್ಲ. ಯಾಕೆಂದರೆ ಇಲ್ಲಿ ಶ್ಲೋಕ ನೋಡಿದರೆ ಅದಕ್ಕೆ ಪೂರಕವಾದಂಥ ಮಾತಿದೆ, ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟವಾಗುತ್ತೆ. ಭೂಯೋ ಬೋಧಸ್ತೋ ಭೂಯಃ ಯಾಜಕ್ಯೌ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸನ್ನ ತತ್ರ ಅಮರಾಲಯೇ ಅಂತ ಈ 15ನೇ ಸರ್ಗದ ಪ್ರಾರಂಭದ ಶ್ಲೋಕ. ಅಲ್ಲಿ ಆಚಾರ್ಯರು ವಾಸವಾಗಿದ್ದದ್ದು ವಿಷ್ಣುಮಂಗಲ ದೇವಾಲಯದಲ್ಲಿ ಬಂದು ಸ್ವಾಗತ ಮಾಡಿದ್ದು, ಸನ್ಮಾನ ಸಮಾರಂಭ, ಜಯಸಿಂಹರಾಜ ಅವರನ್ನು ಮೊದಲು ಸ್ವಾಗತಿಸಿ ಒಳ್ಳೆಯದಿಸಿದ್ದು ಅಲ್ಲಿಂದ ಆಚಾರ್ಯರು ಅನಂತರ ಸ್ವಲ್ಪ ಅದಕ್ಕಿಂತ ವಿಶಾಲವಾದಂಥ ದೇವಾಲಯ ಪೂರ್ಣ ದೇವಾಲಯದಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಿದ್ದರು ಮತ್ತು ವಾಸ ಮಾಡ್ತಿದ್ದು. ವಸನ್ ಅಂತ ಹೇಳ್ತಾರೆ, ಬರೀ ಪ್ರವಚನ ಅಲ್ಲ, ಅಮರಾಲಯೇ ತತ್ರ ವಸನ್, ಆ ದೇವಾಲಯದಲ್ಲಿ ಆಚಾರ್ಯರು ವಾಸವಾಗಿದ್ದರು. ಅವರು ವಾಸವಾಗಿದ್ದಂತಹ ದೇವಾಲಯದಲ್ಲೇ ಪ್ರವಚನ ಮಾಡ್ತಿದ್ದರು. ಅದು ಯಾವುದು ಅಂದರೆ ಗ್ರಾಮೀಣ ಸಾಮಾನ್ಯ ಗ್ರಾಮೆ ಅಂತ ಹೇಳ್ತಾರೆ. 2 ಗ್ರಾಮಗಳು ಸೇರಿ ಕವೆನಾಡು ಆದದ್ದು, ಅದೇ ಪಾಡಿ ಮತ್ತು ಕೂಡ್ಲು ಅಂತ. ಪಾಡಿ ಕೂಡ್ಲು 2 ಗ್ರಾಮಗಳಿಗೂ ಸಮಾನವಾದ ಊರು ದೇವಸ್ಥಾನ ಅಂತ ಹೇಳ್ತಾರಲ್ಲ, ಊರ ದೇವಸ್ಥಾನ ಮುಖ್ಯ ದೇವಸ್ಥಾನ ಅಂತ. ಹಾಗೆ ಆ ಗ್ರಾಮ ದೇವಸ್ಥಾನ ಅಂತ ಕೂಡ್ಲು ದೇವಸ್ಥಾನ ಆಗಿತ್ತು ಅಂತ 2 ಗ್ರಾಮದವರಿಗೂ ಸಮಾನವಾಗಿರತಕ್ಕಂಥ ದೇವಾಲಯ. ಪಾಡಿಯವರಿಗೂ ಪೂರ್ಣ ದೇವಸ್ಥಾನ, ದೊಡ್ಡ ದೇವಸ್ಥಾನ ಅಂದರೆ ಕೂಡ್ಲು ದೇವಸ್ಥಾನ, ಕೂಡ್ಲಿನವರಿಗೂ ದೊಡ್ಡ ದೇವಸ್ಥಾನ ಅಂದರೆ ಕೂಡ್ಲು ದೇವಸ್ಥಾನ. ಈ ವಿಷ್ಣುಮಂಗಲ ದೇವಸ್ಥಾನ ಪಾಡಿ ಮತ್ತು ಕೂಡ್ಲು 2ಕ್ಕಿಂತ ಸ್ವಲ್ಪ ಈಚೆ ದೂರದಲ್ಲಿದೆ. ಈ 2 ಗ್ರಾಮದ ಮಧ್ಯೆ ಇರತಕ್ಕಂಥ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ. ಅದು 2 ಗ್ರಾಮದವರಿಗೂ ಮುಖ್ಯ ದೇವಾಲಯ ಆಗಿತ್ತು ಆಗ. ಯಾಕಂದರೆ 2 ದೇವಾಲಯವು ಜಯಸಿಂಹರಾಜನ ನಿಯಂತ್ರಣಕ್ಕೊಳಪಟ್ಟಿತ್ತು. ಇದು ದೊಡ್ಡ ದೇವಾಲಯ, 2 ಗ್ರಾಮದವರಿಗೂ ವಿಶೇಷವಾದಂಥ ಕಾರ್ಯಕ್ರಮ. ಆದರೆ ಮುಖ್ಯ ದೇವಾಲಯ ಅಂತ ಕೂಡ್ಲು ದೇವಾಲಯವನ್ನು ಪರಿಗಣಿಸ್ತಿದ್ರು. ಈಗಲೂ ಕೂಡ ಕಾಸರಗೋಡಿನಲ್ಲಿ ದೊಡ್ಡ ದೇವಾಲಯ ಅಂತ ಇರುವಂಥದ್ದು ಕೂಡ್ಲು ದೇವಾಲಯವೇ. ನೀವು ಅದರ ಆಧ್ಯಾತ್ಮಿಕ ಹಿನ್ನೆಲೆ ಗೊತ್ತಿರದೇ ಇದ್ದವರಿಗೂ ಕೂಡ ಪೇಪರ್ನಲ್ಲಿ ಕೂಡ್ಲು ದೇವಾಲಯದ ಹೆಸರು ಬರ್ತಾ ಇರುತ್ತೆ. ಯಾಕಂದರೆ ಕೂಡ್ಲು ಮೇಳ ಅಂತ ಒಂದು ಆಟದ ಮೇಳ ಇದೆ. ಅಲ್ಲಿ ಒಂದು ಆಟದ ಮೇಳ ಇರೋದ್ರಿಂದ ಆಟದಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೂ ಕೂಡ, ವೇದಾಂತದಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೂ ಆ ದೇವಾಲಯದ ಹೆಸರು ಕೇಳ್ತಾ ಇರುತ್ತೆ. ಆ ದೇವಾಲಯದಲ್ಲಿ ಆಚಾರ್ಯ ಪ್ರವಚನ ಮಾಡಿದ್ದು ಅಂತ ಭಾವಪ್ರಕಾಶಕ ನೋಡಿದರೆ ಹಾಗೆ ಅನ್ನಿಸ್ತದೆ. ಅಲ್ಲಿ ಆಚಾರ್ಯರು ಸಾಯಂಕಾಲದ ಹೊತ್ತು ತಾನು ರಚನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರಗಳ ಅರ್ಥ ವಿವರಣೆ ಮಾಡ್ತಿದ್ರು. ಭೂಯಃ ಅಂತಂದರೆ ಬ್ರಹ್ಮಸೂತ್ರದ ಪ್ರವಚನ, ಭಾಷ್ಯ ಪ್ರವಚನ ಮಾಡಿ ಪ್ರಾರಂಭ ಮಾಡಿ ಹಲವು ದಿನಗಳಾಗಿದ್ದವು ಈ ಕಥೆ ಹೇಳುವಾಗ. ಅದಕ್ಕೆ ಭೂಯಃ ಮತ್ತೆ ಅದನ್ನೇ ಮುಂದುವರಿಸಿದರು ಆಚಾರ್ಯ. ಯಾಕೆಂದರೆ ಪ್ರಥಮಾಧ್ಯಾಯ ಮುಗಿದು 2ನೇ ಅಧ್ಯಾಯದ 2ನೇ ಪಾದಕ್ಕೆ ಬಂದಿದ್ದಾರೆ. ಅಲ್ಲಿ ತನಕದ ಪ್ರವಚನ ಮುಗಿದದ್ರಿಂದ ಭೂಯಃ ಅಂತ. ತತಃ ಅಂದರೆ ತ್ರಿಗುಣಮಠಾಚಾರ್ಯರು ಒಂದು ನಮಸ್ಕಾರ ಮಾಡಿ ಆದ ಮೇಲೆ ಆಚಾರ್ಯರು ಪ್ರವಚನ ಶುರು ಮಾಡಿದ್ದಾರೆ. ಅದರಿಂದ ಆ ಪ್ರವಚನ ಹೇಳಲಿಕ್ಕೆ ಬಂದವರು ಅವರು ಬಂದಾಗ ನಮಸ್ಕಾರ ಮಾಡಿ. ಸರಿ, ಪ್ರಥಮಾಧ್ಯಾಯದ ಪ್ರವಚನ ಮುಗಿದಿದೆ, ಅದರ ವಿವರ ಕೊಡೋಲ್ಲ ಅವರು. 2ನೇ ಅಧ್ಯಾಯದ ಪ್ರಥಮ ಪಾದವು ಮುಗಿದಿದೆ. ಸಮಯ ಪಾದದ ಪ್ರವಚನದ ದಿವಸ ತ್ರಿವಿಕ್ರಮ ಪಂಡಿತರು ವಿಶೇಷ ಕುತೂಹಲದಿಂದ ಬಂದಿದ್ದಾರೆ. ಅದರ ಮುಂಚೆ ಬರಲಿಲ್ಲ ಅಂತಲ್ಲ, ಎಲ್ಲ 3 ದಿನಕ್ಕೆ ಕೇಳಿ ಹೋಗಿದ್ರೇನೋ. ಆವತ್ತು ಬಂದವರು ಅವರಿಗೇನು ಅಂದರೆ ಆಚಾರ್ಯರ ಕಾಲದ ತನಕ ಇದ್ದ ಮತಗಳ, ವಿಶೇಷವಾಗಿ ತಾನು ನಂಬಿದ ಮತದ ಖಂಡನೆ ಆಚಾರ್ಯ ಹೇಗೆ ಮಾಡ್ತಾರೆ ಅಂತ ಹೇಳಬೇಕು ಅಂತ ಕುತೂಹಲದಿಂದ ಬಂದಿದ್ದಾರೆ. ಅದಾಘಟನೆಯನ್ನು ನಾರಾಯಣ ಪಂಡಿತರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ 2ನೇ ಅಧ್ಯಾಯದ 2ನೇ ಪಾದದ ಸಮಯ ಪಾದದ ಪ್ರವಚನ ಆಚಾರ್ಯರು ಮಾಡಿದ್ದರ ಸಾರ ಸಂಗ್ರಹ ರೂಪವಂತೆ ಶ್ರೀ 15ನೇ ಅಧ್ಯಾಯದ ಅರ್ಧಾಂಶ, ಅರ್ಧಭಾಗ. ಅದರ ನಂತರ ಆಚಾರ್ಯ ಶಿಷ್ಯ ಸ್ವೀಕಾರದ ಕಥೆ ಬರುತ್ತೆ. ತ್ರಿವಿಕ್ರಮ ಪಂಡಿತರಿಂದ ಆಚಾರ್ಯ ತತ್ವಪ್ರದೀಪ ಬರೆಸಿದ್ದು, ಆಚಾರ್ಯರಿಂದ ತ್ರಿಪಂಡಿತರು ಗ್ರಂಥ ಬರೆಸಿದ್ದು, ಆಚಾರ್ಯ ಗ್ರಂಥಗಳ ವಿವರಗಳು ಇದೆಲ್ಲ ಬರುತ್ತೆ. ಸುಮಾರು ಅರ್ಧಭಾಗದಷ್ಟು ಬರೀ ಆಚಾರ್ಯರ ಪ್ರವಚನದ ಸಮಯಪಾದದ ವಿವರಣೆಯನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ವಿವರಿಸಿದ ಭಾಗ 15ನೇ ಸರ್ಗದಲ್ಲಿ. ಆದ್ದರಿಂದ ಈ 15ನೇ ಸರ್ಗದ ಸುಮಾರು 65 ಶ್ಲೋಕಗಳ ತನಕ ನಾವು ಸರಿಯಾಗಿ ಮನನ ಮಾಡಿದರೆ ಆಚಾರ್ಯರ ಕಾಲದ ತನಕ ಯಾವ ಯಾವ ಮತಗಳಿದ್ದವು, ದೇವರನ್ನು ನಂಬುವ ನಂಬದ, ಆಸ್ತಿಕರ ನಾಸ್ತಿಕರ ಯಾವ್ಯಾವ ಮತಗಳಿದ್ದವು, ಆ ಎಲ್ಲ ಆಚಾರ್ಯರ ಕಾಲದ ತನಕ ಇದ್ದ ಇಲ್ಲಿಯ ಫಿಲಸಾಫಿಕಲ್ ಥಾಟ್ಸ್, ತಾತ್ವಿಕ ಚಿಂತನೆ ಏನಿದೆ ಅದರ ಸಮಗ್ರ ಚಿತ್ರ ಸಿಗ್ತದೆ. ಹಾಗಾಗಿ ಇದೊಂದು ಅತ್ಯಂತ ಅಪೂರ್ವವಾದಂಥ
ಮಾಡಬಹುದು. ಯಾವ ಮತ ಸರಿ, ಯಾಕೆ ತಪ್ಪು, ಯಾಕೆ ಸರಿ ಅನ್ನುವಂಥ ಒಂದು ತುಲನಾತ್ಮಕವಾದ ಬುದ್ಧಿ, ವಿಶ್ಲೇಷಣಾತ್ಮಕವಾದ ಬುದ್ಧಿ ಬೆಳೀತದೆ. ಪ್ರಾಯ ಸಂಸ್ಕೃತ ಸಾಹಿತ್ಯದಲ್ಲಿ ಯಾವ ಕಾವ್ಯವೂ ಈ ಕೆಲಸವನ್ನು ಮಾಡಿಲ್ಲ. ಸಮಗ್ರವಾಗಿ 13ನೇ ಶತಮಾನದ ತನಕ ಏನೇನು ವಿಚಾರಧಾರೆಗಳಿದ್ದವು ಅದೆಲ್ಲಕ್ಕೂ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಅದು ಯಾಕೆ ತಪ್ಪು, ತಾನು ಯಾಕೆ ಬೇರೆ ರೀತಿ ವಿವರಣೆ ಕೊಟ್ಟೆ ಅನ್ನೋದು ಅತ್ಯಂತ ಅದ್ಭುತವಾದಂಥ ಸರ್ಗ ಇದು. ಬಹಳ ಶಾಸ್ತ್ರಜ್ಞಾನವನ್ನು ಅಪೇಕ್ಷಿಸುವ ಸರ್ಗ. ಆದರೆ ನಾರಾಯಣ ಪಂಡಿತರು ಶಾಸ್ತ್ರಜ್ಞಾನ ಇದ್ದವರಿಗೆ ಅರ್ಥವಾಗುವಷ್ಟು ಸಂಕ್ಷಿಪ್ತವಾಗಿ ಅದನ್ನು ಹೇಳಿದ್ದಾರೆ. ಆಚಾರ್ಯರು ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಮುಂದೆ ಗೊತ್ತಾಗುತ್ತೆ, ಅವರೇ ಹೇಳ್ತಾರೆ. ಸವಿತಾನ ಪ್ರಕಾಶ ಅರ್ಥ ಅಂತ ವಿಸ್ತಾರವಾಗಿ ಸ್ಪಷ್ಟವಾಗಿ ಆಚಾರ್ಯ ಹೇಳಿದರು ಅಂತ. ಅದನ್ನು ಅವರು ಅಷ್ಟು ವಿಸ್ತಾರವಾಗಿ ಅಷ್ಟು ಸ್ಪಷ್ಟವಾಗಿ ನಾರಾಯಣ ಪಂಡಿತರು ಹೇಳುವುದಿಲ್ಲ. ಅವರ ಕಾವ್ಯದ ಸೀಮೆಯ ಒಳಗೆ ಅದನ್ನು ಆಚಾರ್ಯರ ಸಮಗ್ರ ಪ್ರವಚನವನ್ನು ಒಂದು 40-50 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಬೇಕು ಅಂದರೆ ಎಷ್ಟು ಸಂಕ್ಷೇಪ ಮಾಡಬೇಕಾಗುತ್ತೆ, ಸಿನಾಪ್ಸಿಸ್ ಅಂತೀವಲ್ಲ ಹಾಗೆ ಒಂಥರದ ಭಾವಾನುವಾದ ಮಾಡಿದ್ದಾರೆ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ನಾನು ಹೇಳ್ತೇನೆ. 15ನೇ ಸರ್ಗವನ್ನು ಈ ತನಕ ಹೇಳಿದ ಹಾಗೆ ಬರೇ ಶ್ಲೋಕ ಭಾವವನ್ನಲ್ಲ, ಅದರ ಪ್ರತಿ ಶ್ಲೋಕದಲ್ಲಿ ಬಂದಿರತಕ್ಕಂಥ ವಿಷಯಗಳ ಮತೀಯ ವಿಶ್ಲೇಷಣೆ, ಯಾವ ಮತದವರು ಏನು ಹೇಳ್ತಾರೆ, ಆ ಮತ ಪ್ರಕ್ರಿಯೆ, ಅದಕ್ಕೆ ಆಚಾರ ಉತ್ತರ ಅನ್ನೋದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ಅದರಿಂದ ಸಮಯಪಾದವನ್ನು ಅಧ್ಯಯನ ಮಾಡಿದಷ್ಟು ಲಾಭ. ಬ್ರಹ್ಮಸೂತ್ರದ ಸಮಯಪಾದವನ್ನು ಅಧ್ಯಯನ ಎಲ್ಲ ಮತಗಳ ಪರಿಚಯ ಶ್ರೋತೃಗಳಿಗೆ. ಆ ದೃಷ್ಟಿಯಿಂದ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಯಾಕೆಂದ್ರೆ ನಮಗಿನ್ನು ಉಳಿದಿರೋದು 2 ಸರ್ಗ, 15 ಮತ್ತು 16. ಅಲ್ಲಿಗೆ ಮಧ್ವ ವಿಜಯದ ಚಿಂತನ ಮುಗಿದಿದೆ. 16ನೇ ಸರ್ಗದಲ್ಲಿ ಆಚಾರ್ಯರ ಪ್ರವಾಸದ ಬೇರೆ ಬೇರೆ ಘಟನೆಗಳನ್ನು ಚಿಂತನೆ ಮಾಡ್ತಾರೆ. ಇಲ್ಲಿ ಪ್ರವಚನ. ಹಾಗಾಗಿ ಇನ್ನು ಆಚಾರ್ಯರ ಪ್ರವಚನದ ವೈಶಿಷ್ಟ್ಯ ಮತ್ತು ಪ್ರವಾಸದ ವೈಶಿಷ್ಟ್ಯ ಈ 2 ಸರ್ಗಗಳು ಉಳಿದಿವೆ. ಆ ಪ್ರವಚನದ ವೈಶಿಷ್ಟ್ಯವನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಅಂದರೆ ಆಚಾರ್ಯರು ಪ್ರವಚನ ಮಾಡಿದಾಗ ಏನು ಹೇಳಿದ್ದಾರೆ ಅದನ್ನು ಅನುಸಂಧಾನ ಮಾಡುವುದೇ ಸಾಧ್ಯ ಇಲ್ಲ. ಆದರೂ ಸಾಕಷ್ಟು ಎಲ್ಲರಿಗೂ ಅರ್ಥವಾಗುವಂತೆ ಪ್ರಕ್ರಿಯೆಗಳು, ಆಯಾ ಮತಗಳ ಪ್ರಕ್ರಿಯೆಗಳು, ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರವನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಅಂತ ಯೋಚಿಸಿದ್ದೇನೆ. ಹೇಗೆ ಭಗವಂತ ನುಡಿಸ್ತಾನೆ ಹಾಗೆ ನುಡಿಯುತ್ತೆ. ಭೂಯೋ ಮೂಢಃ ತಥೋ ಭೂಯೋ ವ್ಯಾಚಖ್ಯೌ ಭಾಷ್ಯಮದ್ಭುತಂ. ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಭಾಷ್ಯವನ್ನು ಮನೆಯಲ್ಲಿ ಕೂತು ರಾತ್ರಿ ದೀಪದ ಅಡಿಯಲ್ಲಿ ಓದಿದ್ದಾರೆ. ಆಗ ಅವರಿಗೆ ಹೊರಗಿನಿಂದ ದೀಪದ ಬೆಳಕಾದರೆ ಒಳಗಿನ ಸೂರ್ಯಪ್ರಕಾಶದ ಹಾಗೆ ಒಳಗೆ ಬೆಳಕು ತುಂಬಿಬಿಟ್ಟಿದೆ. ಅದನ್ನು ಓದಿ ಆಶ್ಚರ್ಯಪಟ್ಟಿದ್ದಾರೆ. ಆ ಆಶ್ಚರ್ಯವನ್ನು ಇವರು ಹೇಳ್ತಾರೆ ಅದ್ಭುತಂ ಭಾಷ್ಯಂ. ಆ ಭಾಷ್ಯ ಮೇಲುನೋಟಕ್ಕೆ ಚಿಕ್ಕದು, ಆದರೆ ಅದರ ಅರ್ಥ ವಿಸ್ತಾರ ನೋಡಿದರೆ ಅದು ಎಲ್ಲ 21 ಭಾಷ್ಯಗಳಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅದರ ಒಂದೊಂದು ವಾಕ್ಯಕ್ಕೆ ಇದೆ, ಒಂದೊಂದು ಶಬ್ದಕ್ಕೆ ಇದೆ, ಕೆಲವೊಂದು ಒಂದೊಂದು ಅಕ್ಷರಕ್ಕೆ. ಅವರು ಚ ಅಥವಾ ತು ಅಂತ ಆಚಾರ ಬಳಸಿದರೆ ಆ ಚಕಾರದಿಂದ ಯಾವುದೋ ಒಂದು ಮತದ ನಿರಾಕರಣೆ ಆಗುತ್ತೆ. ಹೀಗೆ ಒಂದೊಂದು ಅಕ್ಷರವನ್ನು ನಾವು ತುಂಬ ಎಚ್ಚರದಿಂದ ಗಮನಿಸಿ ಅರ್ಥ ಮಾಡಬೇಕಾದ ಒಂದು ಅದ್ಭುತವಾದ ಭಾಷ್ಯ. ಯಾಕೆಂದ್ರೆ ಹೇಳಬೇಕಾದ್ದನ್ನು ಪೂರ್ತಿ ಹೇಳುವುದಿಲ್ಲ. ಬೇರೆಯವರು ಹೇಳಬೇಕಾದ ಅಷ್ಟೇ ಅಲ್ಲದೆ ಅದಕ್ಕಿಂತಲೂ ಹೆಚ್ಚು ಹೇಳಿ ಭಾರಿ ಬೃಹತ್ ಭಾಷ್ಯ ಬರೆದಾಗ ಇವರು ಅಣುಭಾಷ್ಯ ಬರೆದರು. ಹೇಳಬೇಕಾದ್ದನ್ನು ಮನನ ಮಾಡಿ ತಿಳ್ಕೊಳ್ಳಿ, ನಾನು ಪೂರ್ತಿ ಹೇಳುವುದಿಲ್ಲ. ಆದ್ದರಿಂದ ವಿದ್ವಾಂಸರಿಗೆ ಅದೊಂದು ಅದ್ಭುತ ಭಾಷ್ಯವಾಗಿ ಕಂಡಿತು. ಯಾಕೆ ನಾನು ಹೇಳಿದ್ದೆ, ಆ ಕಾಲದಲ್ಲಿ ತ್ರಿವಿಕ್ರಮ ಪಂಡಿತರು ಆ ಕಾಲದಲ್ಲೇ ದೊಡ್ಡದು. ಅವರಿಗೆ ಸರಿಸಾಟಿಯಾದ ಇನ್ನೊಬ್ಬ ವಿದ್ವಾಂಸ ಇದ್ದರೆ ತ್ರಿವಿಕ್ರಮ ಪಂಡಿತರನ್ನು ಉತ್ತರಿಸಿ ಸಮಾಧಾನಗೊಳಿಸುವ ಒಬ್ಬ ವಿದ್ವಾಂಸ ಇದ್ದರೆ ಆಚಾರ್ಯರು ಮಾತ್ರ. ಅಂಥ ಎತ್ತರದ ವಿದ್ವಾಂಸ. ಅಂಥ ತ್ರಿವಿಕ್ರಮ ಪಂಡಿತರು ಸಮಯಪಾದದ ಬಗ್ಗೆ ಆ ಅದ್ಭುತವಾದ ಆಚಾರ್ಯ ಭಾಷ್ಯದಲ್ಲಿ ಹೇಳಿರತಕ್ಕ ಮಾತನ್ನು ಆಚಾರ್ಯರ ಬಾಯಿಯಿಂದ ಕೇಳಬೇಕು ಅಂತ ಬಂದಿದ್ದಾರೆ, ಬಂದು ನಮಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಆಚಾರ್ಯರು ಅವತ್ತು ಸಮಯಪಾದವನ್ನು ಪ್ರಾರಂಭ ಮಾಡಬೇಕು ಬಂದು ಆಸನಾಸೀನರಾಗಿದ್ದಾರೆ ಆಚಾರ್ಯರು. ಆಗ ಏನಾಯಿತು ಅಂದರೆ ತ್ರಿವಿಕ್ರಮ ಪಂಡಿತರು ಪ್ರಾಯ ಯಾವಾಗಲೂ ಎದುರು ಬಂದು ಕೂಡ್ತಿರ್ಲಿಲ್ಲೋ, ಕೆಲವೊಂದು ಕೇಳಿ ಹೋಗ್ತಿದ್ರು, ವಿಚಾರ ಕೆಲವೊಮ್ಮೆ ಬಾರದೇ ಇದ್ರು ಇರ್ಬೋದು. ಅವತ್ತು ಬಂದು ಕೂತಿದ್ದಾರೆ, ಎಲ್ಲಿ ಎದುರು ಬಂದ್ಬಿಟ್ಟು. ಈಗ ಕಣ್ಣೆತ್ತಿದರೆ ಎದುರಿನಲ್ಲಿ ಆಚಾರ್ಯರಿಗೆ ಕಾಣ್ತಾ ಇದ್ದದ್ದು ತ್ರಿವಿಕ್ರಮ ಪಂಡಿತರು. ಪರಪಕ್ಷ ರಥಾರೂಢಂ ಖರತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೌಪಶ್ಯತ್ ಪ್ರತಿವೀರಮಿವಾಗ್ರತಃ. ಎದುರು ಆಚಾರ್ಯರು ನೋಡ್ತಾರೆ, ತ್ರಿವಿಕ್ರಮ ಪಂಡಿತರು ಕೂತಿದ್ದಾರೆ. ತ್ರಿವಿಕ್ರಮ ಪಂಡಿತರು ಎಂಥವರು ಅನ್ನುವುದನ್ನ ನಾರಾಯಣ ಪಂಡಿತರು ಹೇಳ್ತಾರೆ. ಪರಪಕ್ಷ ರಥಾರೂಢಂ. ಆಚಾರ್ಯರಿಗೆ ಎದುರು ಪಕ್ಷ ಅಂದರೆ ಆಚಾರ್ಯರು ಜೀವೇಶ್ವರ ಭೇದವನ್ನು ಸಾಧಿಸುವುದಾದರೆ
ಅವರು ಐಕ್ಯವಾದಿಗಳಾಗಿದ್ದರು. ಆ ತನಕ ಆ ನಂಬಿಕೆಯ ಮನಸ್ಸಿನಲ್ಲಿ ಹುಟ್ಟಿದ್ರು. ಅದರಿಂದ ಐಕ್ಯವಾದ ಅದ್ವೈತ ಅನ್ನತಕ್ಕಂಥ ರಥವನ್ನೇರಿ ಬಂದಿದ್ದಾರೆ. ಯುದ್ಧಕ್ಕೆ ಸನ್ನದ್ಧರಾಗಿ ಮುಂದೆ ವಾದ ಆಗುತ್ತೆ ಅನ್ನೋ ಸೂಚನೆ ಕೊಡ್ತಾರೆ. ಯುದ್ಧಕ್ಕೆ ಸನ್ನದ್ಧರಾಗಿ ಆಚಾರ್ಯರ ಸಮಯಪಾದದ ವಾದವನ್ನು ಮುಂದುವರಿಸಿ ತಾನು ವಾದ ಮಾಡಬೇಕು ಅನ್ನೋ ಹುಮ್ಮಸ್ಸಿನಿಂದ ಬಂದಿದ್ದಾರೆ. ಆದರೆ ಅಂತರಂಗದಲ್ಲಿ ಅವರಿಗೆ ಗೊತ್ತಿತ್ತು ವಾದ ಗೆಲ್ಲಲಿಕ್ಕಲ್ಲ. ಮತ್ತೆ ವಾದ ಮಾಡಿ ಸಂವಾದ ಆಚಾರ್ಯರ ವಿಷಯ ತತ್ವವನ್ನು ಇನ್ನಷ್ಟು ಗಾಢವಾಗಿ ತಿಳ್ಕೊಂಡು ತಾನು ಬೆಳೆಯಬೇಕು ಅನ್ನೋ ದೃಷ್ಟಿ ಅವರ ಮನಸ್ಸಿನಲ್ಲಿದ್ದ. ಪೂರ್ಣ ಜನರ ದೃಷ್ಟಿಯಲ್ಲಿ ಒಂದು ವಾದ ಮಾಡ್ತಾರೆ, ಸೋಲಿಸ್ಬಿಡ್ತಾರೆ. ನಮ್ಮ ಆಚಾರ್ಯರು ತಿಳ್ಕೊಂಡ ಬಗ್ಗೆ ಜನರ ಆಸೆ, ಅಲ್ಲಿ ಇರತಕ್ಕಂಥ ಮಾಯಾವಾದಿಗಳ ಆಸೆ ಆಗಿತ್ತು. ಹಾಗಾಗಿ ಮಾಯಾವಾದದ ರಥವನ್ನೇರಿ ಬಂದಿದ್ದಾರೆ. ಆಮೇಲೆ ಘನ ತರ್ಕ ಮಹಾಯುಧಂ, ಪ್ರಚಂಡವಾದಂಥ ಲಾಜಿಷಿಯನ್ ಅವರು. ಅವರ ತರ್ಕದ ಮುಂದೆ ಯಾರಿಗೂ ಪ್ರಯತ್ನಿಕಾಗ್ತಿಲ್ಲ ಅಂತ ತರ್ಕ. ಆ ತರ್ಕದ ಆಯುಧವನ್ನು ಹಿಡಿದು ಮಾಯಾವಾದದ ರಥವನ್ನೇರಿ ಬಂದು ಕೂತುಬಿಟ್ಟಿದ್ದಾರೆ. ಒಬ್ಬ ಸೇನಾಪತಿ ಎದುರು ಸೇನಾಪತಿಯನ್ನು ಕಂಡಾಗ ಆಗುವ ಹುಮ್ಮಸ್ಸು ಆಚಾರ್ಯರಿಗೆ ಎದುರಿರತಕ್ಕ ವ್ಯಕ್ತಿಯನ್ನ ಈತ ನನ್ನ ಹತ್ರ ಹೋರಾಡಲಿಕ್ಕೆ ಬಂದಂಥ ಪ್ರತಿಸೇನಾನಿ ಅನ್ನುವ ದೃಷ್ಟಿಯಿಂದಲೇ ಆಚಾರ್ಯರು ನೋಡಿದರು. ಈ ಒಂದು ಶಬ್ದದಲ್ಲಿ ತ್ರಿವಿಕ್ರಮ ಪಂಡಿತರು ಎಂಥ ಮಹಾನ್ ವ್ಯಕ್ತಿ ಅನ್ನೋದನ್ನ ಪ್ರತಿವೀರ ಅಂತ ಆಚಾರ್ಯರಿಗೆ ಎದುರಾಳಿ ಅನ್ನುವ ಶಬ್ದ ಹೇಳಬೇಕಾದ್ರೆ ಅವರು ವಾಯುದೇವರ ಹತ್ರ ವಾದ ಮಾಡುವ ಯೋಗ್ಯತೆ ಉಳ್ಳವರು. ನಮ್ಮಲ್ಲಿ ಒಂದು ಐತಿಹ್ಯ ಇದೆ. ಅದೊಂದು ಐತಿಹ್ಯ, ಅದಕ್ಕೇನು ಶಾಸ್ತ್ರಾಧಾರ ಇಲ್ಲ. ಆದರೆ ಈ ದೃಷ್ಟಾಂತ ನಾರಾಯಣ ಪಂಡಿತರು ಕೊಟ್ಟಂತಹ ದೃಷ್ಟಾಂತದಿಂದ ಅದಕ್ಕೊಂದು ಪೋಷಣೆ ಸಿಗುತ್ತೆ. ತ್ರಿವಿಕ್ರಮ ಪಂಡಿತರು ರಾಮಶ ಸಂಬಂಧ. ಹಾಗಾಗಿ ವಾಯುದೇವರ ಹತ್ರ ಚರ್ಚೆ ಮಾಡಬೇಕಾದ್ರೆ ಅವರ ನಂತರದವರು ಗರುಡಶೇಷರು ಯಾರೊಬ್ಬರಾಗಿರಬೇಕು. ಹಾಗೆ ಎದುರು ನಿಂತು ವಾದ ಮಾಡಬಲ್ಲ ತಾಕತ್ತು ಎದುರಾಳಿ ಆಚಾರ್ಯರು ಅವರನ್ನ ನೋಡಿದರು. ಯಾವಾಗಲೂ ಪ್ರತಿಸ್ಪರ್ಧಿ ಎದುರು ನಿಂತರೆ ಆಚಾರ್ಯರು ನೋಡಿ ಆಚಾರ್ಯರು ಬೇಕು ಅಂತ ಆವತ್ತು ವಿಶೇಷವಾಗಿ ಆ ಸಮಯಪಾದದಲ್ಲಿ ಪರಮತ ಖಂಡನೆಗೆ ಒತ್ತು ನೀಡಿ ಉಪನ್ಯಾಸ ಮಾಡಿ. ಯಾಕೆಂದ್ರೆ ಅವರು ಅದನ್ನು ಕೇಳಲಿಕ್ಕೆ ಬಂದದ್ದು, ಅವರ ಮನಃಪರಿವರ್ತನೆ ಮಾಡಿ ಆಚಾರ್ಯರ ಶಿಷ್ಯರಾದದ್ದೇ ಈ ಪ್ರವಚನ ಕೇಳಿ. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ಪರಿವರ್ತನೆಯ ಕಾಲ ಸನ್ನಿಹಿತವಾಗಿದೆ ಅಂತ ಆಚಾರ್ಯ ನಿರ್ಧಾರ ಮಾಡಿ ಅವತ್ತು ವಿಲಕ್ಷಣ ಪ್ರವಚನ ಮಾಡಿದರಂತೆ. ಇದರ ವಾದ ಖಂಡನೆಯಲ್ಲಿ ಅಭೂತಪೂರ್ವವಾದಂಥ ರೀತಿಯಲ್ಲಿ, ಅಂದರೆ ಅಲ್ಲಿ ಸೇರಿದ ಜನ ಸಾವಿರಾರು ಜನ ಸೇರಿರಬಹುದು. ಆದರೆ ಅವತ್ತು ಆಚಾರ್ಯ ಪ್ರವಚನ ಮಾಡಿದ್ದು ತ್ರಿವಿಕ್ರಮ ಪಂಡಿತರಿಗಾಗಿ. ಆದ್ದರಿಂದ